ಒಂದು ಸಲ ಭಯಭೀತರನ್ನಾಗಿ ಮಾಡುವಂತಹ ಕೃತ್ಯ, ಪೈಶಾಚಿಕ ಕೃತ್ಯ ಇವತ್ತು ಬಾಂಗ್ಲಾದಲ್ಲಿ ನಡೆದಿದೆ. ಅದು ಯಾರ ಮೇಲೆ ಅಂತ ಕೇಳಿದ್ರೆ ಅದು ಹಿಂದೂ ಸಮಾಜದ ಮೇಲೆ, ಹಿಂದೂ ವ್ಯಕ್ತಿಯ ಮೇಲೆ. ನಗರದಲ್ಲಿ ಈ ಬೃಹತ್ ಪ್ರತಿಭಟನಾ ಮೆರವಣಿಗೆ ಈ ಒಂದು ಸಿಂಡಿಕೇಟ್ ಸರ್ಕಲ್ ನಿಂದ ಪ್ರಾರಂಭಗೊಂಡು DC ಆಫೀಸ್ನವರೆಗೆ ಸಾಗಿ ಬಂದಿಕ್ಕಿದೆ. ಬಂದಂತಹ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದು ಈ ಕಾರ್ಯಕ್ರಮದ ನಮ್ಮೆಲ್ಲರ ಹಕ್ಕೊತ್ತಾಯವನ್ನು ಮಾಡುವುದರ ಮುಖಾಂತರವಾಗಿ ಹಿಂದೂ ಧರ್ಮದ ರಕ್ಷಣೆ ವಿಚಾರವಾಗಿ, ಅದೇ ರೀತಿ ಬಾಂಗ್ಲಾದೇಶದಲ್ಲಿ ನಡೆದಿರ್ತಕ್ಕಂತಹ ಆ ಒಂದು ಪೈಶಾಚಿಕ ಕೃತ್ಯವನ್ನ ಖಂಡಿಸುವಂತಹ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ನಮ್ಮೊಂದಿಗೆ ಜೊತೆ ಸೇರಿಕೊಳ್ಳಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆಗಮಿಸಿಕೊಂಡ ಎಲ್ಲ ರಾಷ್ಟ್ರಭಕ್ತ ಬಂಧುಗಳಿಗೆ, ಎಲ್ಲ ಹಿಂದೂ ಬಾಂಧವರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ಗೌರವಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಇತ್ತೀಚೆಗಷ್ಟೇ ಬಾಂಗ್ಲಾದೇಶದಲ್ಲಿ ನಡೆದಂತಹ ಹಿಂದೂಗಳ ಮೇಲೆ ನಡೆದಂತಹ ಪೈಶಾಚಿಕ ಕೃತ್ಯವನ್ನ ಖಂಡಿಸಿ ಸಮಸ್ತ ಹಿಂದೂ ಸಮುದಾಯದೊಂದಿಗೆ ನಮ್ಮೆಲ್ಲ ಬಂಧುಗಳು ಇದ್ದೇವೆ ಎನ್ನುವಂತಹ ದೃಢ ನಿರ್ಧಾರಗಳೊಂದಿಗೆ ಈ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನಾ ಬಾಂಗ್ಲಾದೇಶದಲ್ಲಿ ನಡೆದಿರ್ತಕ್ಕಂತಹ ವೈಶಾಚಿಕ ಕೃತ್ಯವನ್ನ ಖಂಡಿಸಿಕೊಳ್ಬೇಕು. ಮುಂದೆ ಹಿಂದೂ ಧರ್ಮದ ಮೇಲೆ ಇಂತಹ ಯಾವುದೇ ಒಂದು ಕೃತ್ಯ ಎಲ್ಲಿಯೂ ಕೂಡ ನಡೆಯಬಾರದು ಎನ್ನುವಂತಹ ಎಚ್ಚರಿಕೆಯ ಸಂದೇಶದೊಂದಿಗೆ ಈ ದಿನ ಈ ನಮ್ಮ ಧರ್ಮಭೂಮಿ ಪುಣ್ಯಭೂಮಿ ಉಡುಪಿಯ ಈ ಪುಣ್ಯಭೂಮಿಯಲ್ಲಿ ಈ ದಿನ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಳ್ತಾ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೇತೃತ್ವದಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದಂತಹ ದೀಪು ಚಂದ್ರದ ಹತ್ಯೆ, ಅದೇ ರೀತಿ ಸಚಿವ ದಹನ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಡುಪಿ ಜಿಲ್ಲೆಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಈಗಾಗಲೇ ಪೂಜನೀಯ ಗುರುಪುರ ವಂದನೆ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಈ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಸಾಗಿ ಬರ್ತಾ ಇದೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಸನಾತನ ಪರಂಪರೆಯನ್ನ ಕಾರ್ಯಗಳೊಂದಿಗೆ ಸಮಾಜದ ಕರ್ನಾಟಕದವರೆಗೂ ದೃಢಪಡಿಸಿಕೊಂಡಿರಬೇಕೆನ್ನುವಂತಹ ನಮ್ಮೆಲ್ಲ ಚಿತ್ರವನ್ನು ಇಟ್ಟುಕೊಂಡಿರ್ತಕ್ಕಂತಹ ಅತ್ಯಂತ ಭವ್ಯ ಇತಿಹಾಸವಾಗಿರ್ತಕ್ಕಂತಹ ಪರಂಪರೆ ಹಿಂದೂ ಧರ್ಮ, ಸನಾತನ ಧರ್ಮದ ಪರಂಪರೆ. ಹಾಗಾಗಿ ಪರಂಪರೆಯನ್ನ ಯಾವುದೋ ಒಂದು ಪೈಶಾಚಿಕ ಕೃತ್ಯದ ಮುಖಾಂತರವಾಗಿ ಇಟ್ಟುಕೊಳ್ಳಬೇಕಂತಹ ಯಾವುದೋ ಷಡ್ಯಂತ್ರವಿದ್ದರೆ ಅದನ್ನ ಸ್ವಾಮೀಜಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಎಲ್ಲ ಉಡುಪಿ ಜಿಲ್ಲೆಯ ಹಿಂದೂ ಬಂಧುಗಳ ದಿವ್ಯ ಉಪಸ್ಥಿತಿಯ ಸಂದರ್ಭದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯಿಂದ ಆರಂಭವನ್ನು ಪಡೆದುಕೊಂಡಿದೆ. ಪ್ರಮುಖ ರಾಜ್ಯ ಮಾರ್ಗದ ಮುಖಾಂತರವಾಗಿ ಸಾಗಿ ಬರ್ತಕ್ಕಂತಹ ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ.
ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆದಂತಹ ಪೈಶಾಚಿಕ ಕೃತ್ಯವನ್ನ ಖಂಡಿಸಿ ಸಮಸ್ತ ಹಿಂದೂ ಸಮಾಜದೊಂದಿಗೆ ನಾವೆಲ್ಲ ಬಂಧುಗಳು ಇದ್ದೇವೆ ಎನ್ನುವಂತ ಸ್ಪಷ್ಟ ಸಂದೇಶವನ್ನ ನೀಡಿಕೊಳ್ಳುವುದರ ಮುಖಾಂತರವಾಗಿ ಉಡುಪಿ ಜಿಲ್ಲೆಯ ಧರ್ಮಭೂಮಿಯಲ್ಲಿಂದು ಹಿಂದೂ ಸಮಾಜ ಮತ್ತೆ ತಕ್ಕ ಉತ್ತರವನ್ನು ನೀಡುವಂತಹ ಕಾಲಘಟ್ಟದಲ್ಲಿದ್ದೇವೆ. ಆ ಮುಖಾಂತರವಾಗಿ ಆ ಬಾಂಗ್ಲಾದ ಜಿಹಾದಿಗಳಿಗೆ ತಕ್ಕ ಉತ್ತರವನ್ನ ಈ ಒಂದು ಹೋರಾಟದ ಮುಖಾಂತರವಾಗಿ ನೀಡ್ತಾ ಇದ್ದೇವೆ. ಸನಾತನ ಧರ್ಮದ ರಕ್ಷಣೆಗೆ ಉಡುಪಿ ಜಿಲ್ಲೆಯ ಸಮಸ್ತ ಹಿಂದೂ ಸಮಾಜ ಸರ್ವಸನ್ನಿಧವಾಗಿದೆ ಎನ್ನುವಂತಹ ಸನ್ನಿಧವಾಗಿರ್ತಕ್ಕಂಥ ಉತ್ತರವನ್ನು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡಿಕೊಳ್ತಾ ಇದ್ದೇವೆ. ಅವೆಷ್ಟೋ ವರ್ಷಗಳ ಕಾಲ ಸಮಸ್ತ ಸನಾತನ ಧರ್ಮವನ್ನ ಅಡಿದಡಿಗೆ ಒಪ್ಪಿಸುವಂತ ಪ್ರಯತ್ನಗಳು ನಡೆದರೂ ಕೂಡ ಸಮಸ್ತ ಹಿಂದೂ ಸಮಾಜ ಸನಾತನ ಧರ್ಮ ಮತ್ತೆ ಮತ್ತೆ ಎದ್ದು ನಿಲ್ಲುವುದರ ಮುಖಾಂತರವಾಗಿ ರಾಷ್ಟ್ರ ರಕ್ಷಣೆಯ ಧರ್ಮ ರಕ್ಷಣೆಯ ಸಮಾಜ ರಕ್ಷಣೆಯ ಕಾರ್ಯವನ್ನು ನಿತ್ಯ ನಿರಂತರವಾಗಿಸಿಕೊಳ್ತಾ ಇದೆ. ಸಮಸ್ತ ಹಿಂದೂ ಬಂಧುಗಳಿಗಿದು ಪ್ರೀತಿ ಗೌರವದ ಭಕ್ತಿಪೂರ್ವಕ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಪವನ ಸುತ ಹನುಮಾನ್ ಕಿ ಪವನ ಸುತ ಹನುಮಾನ್ ಕಿ ಭಾರತ್ ಮಾತಾ ಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಸ್ಪಷ್ಟ ಸಂದೇಶವನ್ನ ದೇಶದಾದ್ಯಂತ ವಿಶ್ವ ಹಿಂದೂ ಪರಿಷತ್ ಬಜರಂಗದ ನಡೆದಿರ್ತಕ್ಕಂಥ ಎಲ್ಲ ಪ್ರತಿಭಟನೆ ಮುಖಾಂತರವಾಗಿ ಹಿಂದೂ ಸಮಾಜ ಸ್ಪಷ್ಟವಾಗಿರ್ತಕ್ಕಂತಹ ಸಂದೇಶವನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ. ಅವರ ಮಣ್ಣೆಯಲ್ಲಿ ನಡೆದಂತಹ ಆ ಒಂದು ಹತ್ಯೆಯ ವಿಚಾರ ಆ ವಿಚಾರವನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಬಾಂಗ್ಲಾದ ಹಿಂದೂಗಳ ರಾಷ್ಟ್ರೀಯ ದೇಶ ಎಂದು ಕೂಡ ತಪ್ಪಾಗಲಿಕ್ಕಿಲ್ಲ. ನಮ್ಮ ಮುಖಾಂತರವಾಗಿ ದೇಶವ ಭಾರತ್ ಮಾತಾ ಕಿ.
ಆಗಿರ್ತಕ್ಕಂತಹ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆದಂತಹ ಆ ದುಷ್ಕೃತ್ಯವನ್ನ, ಪೈಶಾಚಿಕ ಕೃತ್ಯವನ್ನು ಖಂಡಿಸಿಕೊಳ್ಳುವ ಮುಖಾಂತರವಾಗಿ ಈ ಸಂದರ್ಭದಲ್ಲಿ ಸಾಂಕೇತಿಕವಾಗಿರ್ತಕ್ಕಂತಹ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಇವತ್ತು ಉಡುಪಿ ಜಿಲ್ಲೆಯ ಸಮಸ್ತ ಹಿಂದೂ ಸಮಾಜದ ವತಿಯಿಂದ ನಡೆಸಿಕೊಳ್ತಾ ಇದ್ದೇವೆ. ಬಾಂಗ್ಲಾದೇಶಕ್ಕೆ, ಅಲ್ಲಿನ ಜಿಹಾದಿಗಳಿಗೆ ಈ ಕಾರ್ಯಕ್ರಮದ ಮುಖಾಂತರವಾಗಿ, ಪ್ರತಿಭಟನೆ ಮುಖಾಂತರವಾಗಿ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ನಿಮ್ಮ ಆ ಜಿಹಾದಿ ಮನಸ್ಥಿತಿಯನ್ನ ನೀವು ಕಡಖಂಡಿತವಾಗಿ ಧ್ವಂಸಿಸಿಕೊಳ್ಬೇಕು. ಇಲ್ಲಂತವಾದ್ರೆ ಇಡೀ ವಿಶ್ವದಾದ್ಯಂತ ಸಮಸ್ತ ಹಿಂದೂ ಸಮಾಜ ಎದ್ದು ನಿಲ್ಲಲಿಕ್ಕಿದೆ. ನಿಮ್ಮ ಮುಖಾಂತರವಾಗಿ ಬಲೋ ಭಾರತ್ ಮಾತಾ ಕೀ, ಬಲೋ ಭಾರತ್ ಮಾತಾ ಕೀ, ಬಲೋ ಭಾರತ್ ಮಾತಾ ಕೀ, ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ, ಬಲೋ ಭಾರತ್ ಮಾತಾ ಕೀ. ಸಮಸ್ತ ಹಿಂದೂ ಸಮಾಜ ಸ್ಪಷ್ಟ ಉತ್ತರವನ್ನ ನೀಡಿಕೊಳ್ತಾ ಇದೆ. ದೇಶದ್ರೋಹಿಗಳಿಗೆ, ಎಲ್ಲ ಧರ್ಮದ್ರೋಹಿಗಳ ವಿನಾಶ ಕಾಲಘಟ್ಟ ಇನ್ನೇನೋ ಸನಿಹದಲ್ಲೇ ಎನ್ನುವಂತ ಮಾತುಗಳೊಂದಿಗೆ ಬಲೋ ಭಾರತ್ ಮಾತಾ ಕೀ, ಬಲೋ ಭಾರತ್ ಮಾತಾ ಕೀ, ಸನಾತನ ಹಿಂದೂ ಧರ್ಮಕ್ಕೆ, ಬಲೋ ಭಾರತ್ ಮಾತಾ ಕೀ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಜರಂಗಿ ಬಜರಂಗಿ, ಬಜರಂಗಿ ಬಜರಂಗಿ, ಜೈ ಶ್ರೀರಾಮ್. ಬಲೋ ಭಾರತ್ ಮಾತಾ ಕೀ, ಬಲೋ ಭಾರತ್ ಮಾತಾ ಕೀ, ಬಲೋ ಭಾರತ್ ಮಾತಾ ಕೀ, ಸನಾತನ ಹಿಂದೂ ಧರ್ಮಕ್ಕೆ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಜರಂಗಿ ಬಜರಂಗಿ, ಬಜರಂಗಿ ಬಜರಂಗಿ. ವಿಶ್ವ ಹಿಂದೂ ಪರಿಷತ್ ಸತ್ಯಾಗ್ರಹ ಉಡುಪಿ ಜಿಲ್ಲೆಯ ವತಿಯಿಂದ ಈ ದಿನ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆದಂತಹ ಪೈಶಾಚಿಕ ಕೃತ್ಯವನ್ನು ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಸಾಗಿ ಬರ್ತಾ ಇದೆ. ಈಗಾಗಲೇ ಮಣಿಪಾಲದ ಸಿಂಡಿಕೇಟ್ ಸರ್ಕಲ್ನಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥ ಈ ಒಂದು ಬೃಹತ್ ಹಿಂದೂಗಳ ಪ್ರತಿಭಟನಾ ಮೆರವಣಿಗೆಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಸಮೀಪಿಸಿದೆ. ಅವರ ಆ ಎಲ್ಲ ನೆಪುಕೊಂಡಿಹುದಿಲ್ಲಿ ರಾಷ್ಟ್ರೀಯತೆಯ ಮೆರೆದಿದೆ, ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ, ಭರವಸೆ. ನಮ್ಮ ಹಿಂದೂ ಸಮಾಜದ ಜಾಗೃತಿಯ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಆಸನವನ್ನು ಸ್ವೀಕಾರ ಮಾಡಿ ಕಾರ್ಯಕ್ರಮ ಮುಗಿದ ತಕ್ಷಣ ಕೊಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬೃಹತ್ ಪ್ರತಿಭಟನಾ ಮೆರವಣಿಗೆ ಈಗಾಗಲೇ ಸಮಾರೋಪದ ಆಗಮಿಸಿಕೊಂಡಂತೆ ಎಲ್ಲ ಬಂಧುಗಳು, ಹಿಂದೂ ಸಮಾಜದ ಬಂಧುಗಳು ದಯವಿಟ್ಟು ಆಸನವನ್ನು ಸ್ವೀಕರಿಸಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಾರ್ಗದರ್ಶನ ನೀಡ್ತಕ್ಕಂಥ ನಮ್ಮೆಲ್ಲರ ಆದರಣೀಯರಾಗಿರ್ತಕ್ಕಂಥ ಪೂಜನೀಯ ರಾಜಶೇಖರಾನಂದ ಸ್ವಾಮೀಜಿಗಳ ದಿವ್ಯ ಉಪಸ್ಥಿತಿಯನ್ನು ಕೂಡ ಗೌರವಿಸಿಕೊಳ್ತಾ ಇದ್ದೇವೆ. ಅದರೊಂದಿಗೆ ನಮ್ಮೊಂದಿಗೆ ಅದೇ ರೀತಿ ಬಜರಂಗಿ ದಳದ ಜಿಲ್ಲಾ ಸಂಯೋಜಕರಾಗಿರ್ತಕ್ಕಂಥ ಶ್ರೀಯುತ ಚೇತನ್ ಪೆರಾಳ್ಕರ್ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಜೊತೆ ಸೇರಿಕೊಳ್ಬೇಕಾಗಿ ತಮ್ಮಲ್ಲಿ ನಾವು ಉಡುಪಿ ಜಿಲ್ಲೆಯಲ್ಲಿ ಸಿಂಡಿಕೇಟ್ ಸರ್ಕಲ್ನಿಂದ DC ಆಫೀಸ್ನ ತನಕ ಪಾದಯಾತ್ರೆ ಮುಖಾಂತರ ಬಂದು ಈ ಸಭಾ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ. ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿದ್ದವರ ಪರಿಚಯವನ್ನು ಮಾಡಿಕೊಡ್ತೇನೆ. ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇಹಿ ಮಠ ಇವರು ನಮ್ಮೊಂದಿಗಿದ್ದಾರೆ. ಅವರಿಗೆ ವಿಶ್ವ ಹಿಂದೂ ಪರಿಷತ್ ಉಡುಪಿ ಜಿಲ್ಲೆ ವತಿಯಿಂದ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತದ ಗೋರಕ್ಷಾ ಪ್ರಮುಖರಾಗಿರ್ತಕ್ಕಂಥ ಶ್ರೀಯುತ ಸುನೀಲ್ KR ಅವರಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ವಿಶ್ವ ಹಿಂದೂ ಪರಿಷತ್ನ ಉಡುಪಿ ಜಿಲ್ಲೆಯ
ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಯುತ ದಿನೇಶ್ ಮೆಂಡನ್ ಅವರಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಬಜರಂಗ ದಳದ ಜಿಲ್ಲಾ ಸಂಯೋಜಕರಾಗಿರ್ತಕ್ಕಂಥ ಶ್ರೀಯುತ ಚೇತನ್ ಪೆರಲ್ಕೆ ಅವರಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ವೇದಿಕೆಯ ಮುಂಭಾಗವಿರ್ತಕ್ಕಂಥ ಎಲ್ಲ ಪ್ರಮುಖರನ್ನು ಕೂಡ ಗುರುತಿಸಿಕೊಳ್ಳುತ್ತಾ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಭಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾವೆಲ್ಲ ಸೇರಿರುವಂತಹ ಸಂದರ್ಭ ಯಾವುದು ಅಂತ ಕೇಳಿದ್ರೆ, ಯಾವ ದೇಶ ಸ್ವಾತಂತ್ರ್ಯವಾಗಿ ಸ್ವತಂತ್ರವಾಗಿರಬೇಕು ಅನ್ನುವ ದೃಷ್ಟಿಯಿಂದ ಬಹಳ ವರ್ಷಗಳ ಹಿಂದೆ ಬಾಂಗ್ಲಾದೇಶದ ವಿಮೋಚನೆಗೆ ಕಾರಣವಾಗಿ ಆ ದೇಶಕ್ಕೆ ಅನ್ನ, ಆಹಾರ, ನೀರು ಇತ್ಯಾದಿಗಳನ್ನು ಒದಗಿಸಿ ಅಲ್ಲಿಯವರೆಲ್ಲ ಒಂದು ಐಕ್ಯಮತ್ಯದಲ್ಲಿರಬೇಕು ಅಂತ ಭಾವನೆ ಮಾಡಿಕೊಂಡು ಬಾಂಗ್ಲಾ ವಿಮೋಚನೆಯನ್ನು ಮಾಡಿ ಆವತ್ತಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಇಂದಿರಾ ಗಾಂಧಿಯವರು ಆ ದೇಶದ ವಿಮೋಚನೆಗೆ ಕಾರಣವಾಗಿ, ದುರ್ದೈವ ಇವತ್ತು ಆ ದೇಶ ಸಮಷ್ಟಿಯಲ್ಲಿರಬೇಕಾಗಿ ತನ್ನ ಬದುಕನ್ನು ಕಟ್ಟಿಕೊಳ್ಳಬೇಕಾದ ದೇಶ ಇವತ್ತು ಅಲ್ಪಸಂಖ್ಯಾತ ಬಾಹುಳ್ಯದಲ್ಲಿರುವಂತಹ ಹಿಂದೂಗಳನ್ನು ದಮನ ಮಾಡಲಿಕ್ಕೆ ಹೊರಟಿದೆ. ಕಾರಣಗಳೇನು ಅಂತ ನಾವು ಒಮ್ಮೆ ಯೋಚನೆ ಮಾಡಬೇಕು. ಇದರ ಹಿಂದಿರುವಂತಹ ಕಾರಣಗಳು, ಯಾವಾಗ ಅನ್ಯಮತೀಯರು ಬಹುಸಂಖ್ಯಾತರಾಗಿ ಅವರದಾದಂತಹ ಬೆಳೆಗಳು ಹೇಗೆ ಬೇಯ್ತಾ ಬರ್ತದೋ ಆ ಪ್ರದೇಶಗಳಲ್ಲಿ ಹಿಂದೂಗಳು ವಾಸಿಸುವ ಹಾಗಿಲ್ಲ ಎನ್ನುವಂತಹ ಒಂದು ಸಂದೇಶವನ್ನು ಕೊಡುವ ಸಲುವಾಗಿ ಭವ್ಯವಾಗಿರ್ತಕ್ಕಂತಹ ಭಾರತ ದೇಶದ ಇವತ್ತಿನ ರಾಜಕೀಯ ಪ್ರಜ್ಞೆ ಯಾವ ಸನಾತನ ಹಿಂದೂ ಧರ್ಮದ ಆಧಾರದ ಮೇಲೆ ನಡೆಯುತ್ತದೆ, ಅದಕ್ಕೆ ಒಂದು ಥ್ರೆಟ್ ಕೊಡಬೇಕು ಅನ್ನುವಂತಹ ದೃಷ್ಟಿಯಿಂದ ಷಂಡ ಯೂನುಸ್ ಸರ್ಕಾರ ಆ ಭಯೋತ್ಪಾದನೆಯನ್ನು ಹತ್ತಿಕ್ಕಲಾಗದೆ ಗೋಮುಖ ವ್ಯಾಘ್ರತನವನ್ನು ತೋರಿಸ್ತಾ ಇದೆ. ಯಾಕೆ ಹೀಗೆ, ಯಾಕಾಗಬೇಕು ಈ ರೀತಿ? ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ದೀಪುದಾಸ್ ಅವರ ಅನಗತ್ಯವಾಗಿರತಕ್ಕಂತಹ ಹತ್ಯೆಯನ್ನ ನಾವು ಕಂಡಿದ್ದೇವೆ. ನಿನ್ನೆ ಮೊನ್ನೆ ನಡೆದಂತಹ ಘಟನೆ ಇದು, ಇದೇನು ವರ್ಷಗಟ್ಟಲೆ ಹಿಂದೆ ನಡೆದಿರುವಂತಹ ಘಟನೆಯಲ್ಲ. ಆ ಘಟನೆಯನ್ನ ನೀವು ಗಮನಿಸಿದ್ರೆ ನಮ್ಮ ಮೈ ಕುದಿಯೋದು ಮಾತ್ರವಲ್ಲ, ಅಕಸ್ಮಾತ್ ನಮ್ಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ಇಡೀ ಬಾಂಗ್ಲಾದಲ್ಲಿರುವಂತಹ ಇವತ್ತಿನ ಭಯೋತ್ಪಾದನೆಯನ್ನು ಮಟ್ಟ ಹಾಕಬೇಕನ್ನುವಂತಹ ಮನಸ್ಸು ನಮಗೆಲ್ಲರಿಗೂ ಬರಬೇಕು. ನಾವೆಲ್ಲ ಆ ವಿಷಯದಲ್ಲಿ ದೃಢ ಮನಸ್ಕರಾಗಿರಬೇಕು. ಕೆಲವರು ನಮ್ಗೆ ಕೇಳ್ತಾ ಇದ್ರು, ನಾವು 3-4 ಪ್ರತಿಭಟನೆಗಳಲ್ಲಿ ಭಾಗಿಯಾದೆವು. ನಮಗೆ ಕೆಲವರೆಲ್ಲ ಕೇಳಿದ್ರು, ಸ್ವಾಮೀಜಿ ನಿಮ್ಗೆ ಯಾಕಿದು ಭಾರತ ದೇಶದಲ್ಲೇ ನಡೀತಾ ಇದೆಯಲ್ಲ, ಅದನ್ನು ನೋಡ್ಬೋದಲ್ವ, ನೀವು ಯಾಕೆ ಬಾಂಗ್ಲಾದ ಬಗ್ಗೆ ಮಾತಾಡ್ತೀರಿ? ನೋಡಿ, ಇವತ್ತಿದು ಬಾಂಗ್ಲಾದಲ್ಲಿ ನಡೀತಾ ಇದೆ, ನಾಳೆ ನಮ್ಮ ಮನೆಯ ಸರಹದ್ದಿನಲ್ಲೂ ನಡೆಯಬಹುದಿದು. ಆ ಸರಹದ್ದಿನಲ್ಲಿ ಇಂತಹ ಒಂದು ಪ್ರಸಂಗ ನಡೀತದೆ ಅಂತಲಾದರೆ ನಾವುಗಳು ಹಿಂದೂಗಳಾಗಿ ಹುಟ್ಟಿ ದೃಢ ಮನಸ್ಕರಾಗಿ ದೃಢತೆಯನ್ನು ಹೊಂದಿಕೊಂಡು ಈ ದೇಶವನ್ನು ನಾವು ಹೇಗೆ ಕಾಪಾಡಬಹುದು ಎನ್ನುವುದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಗಮನಿಸಿ, ಎಂತಹ ಆಕ್ರೋಶ ನಮ್ಮಲ್ಲಿ ಹೊರ ಹೊಮ್ಮಬೇಕು ಅಂತ ಕೇಳಿದ್ರೆ, ಒಂದು ಕಡೆಯಿಂದ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಆಗುವಂತ ನರಮೇಧ ಅದು ನಿಲ್ಲಬೇಕಿತ್ತು, ದುರದೃಷ್ಟವಶಾತ್ ನಿಲ್ಲಿಲ್ಲ. ಇವತ್ತಿಗೂ ಒಬ್ಬ ಹುಡುಗನನ್ನ ಮನೆಯ ಒಳಗಿಂದ ಎಳೆದು ತಂದು ರಾಜಾರೋಷವಾಗಿ ಹಾಡ ಹಗಲೇ ಅವನಿಗೆ ಬೆಂಕಿ ಇರಿಸುವಂತ ಕೆಲಸ ಆಗಿದೆ. ಅಂದ್ರೆ ಎಲ್ಲಿ ತನಕ ಮೌನ? ಯಾವ ರೀತಿಯ ಮೌನ? ನಾವೀಗಾಗಲೇ ನಮ್ಮ ಸರ್ಕಾರವನ್ನು ಆಗ್ರಹ ಮಾಡಿದ್ದೇವೆ, ವಿದೇಶಾಂಗ ಮಂತ್ರಿಗಳನ್ನ, ರಕ್ಷಣಾ ಮಂತ್ರಿಗಳನ್ನ ಕೇಳಿಕೊಂಡಿದ್ದೇವೆ. ಬಾಂಗ್ಲಾಕ್ಕೆ ಏನು ನಮ್ಮ ರಾಷ್ಟ್ರದಿಂದ ಸರಬರಾಜು ಆಗ್ತಾ ಇದೆಯಲ್ಲ, ಅನ್ನ, ನೀರು, ಆಹಾರ, ಇದನ್ನು ಒಮ್ಮೆ ನಿಲ್ಲಿಸಿ ಬಿಡಿ.
ವಿಲ ವಿಲ ಒದ್ದಾಡುವುದನ್ನು ನಾವಿಲ್ಲಿ ಕೂತು ಕಾಣೋಣ, ನಮ್ಗೇನ್ ಬಾಂಗ್ಲಾಕ್ಕೀಗ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅಲ್ಲಿಯ ಪರಿಸ್ಥಿತಿಯನ್ನು ಇಲ್ಲಿ ಕಾಣಬೇಕು. ನಿಮ್ಗೆ ಅನ್ನಿಸ್ಬಹುದು ಒಬ್ಬ ಸ್ವಾಮಿಗಳಿಗೆ ಇಷ್ಟು ಯಾಕೆ ಆಕ್ರೋಶ ಅಂತ. ಆಕ್ರೋಶನ ಇದು ಆಕ್ರೋಶನ ಇದು ನಮ್ಗೆ ಸ್ವಾಮಿಗಳಿಗೆ ಒಬ್ಬರಿಗಲ್ಲ, ಅಥವಾ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಭಾಜಪಕ್ಕೆ ಮಾತ್ರ ಇರೋದಲ್ಲ, ಇಡೀ ದೇಶದಲ್ಲಿ ಈ ಸಂಚಲನ ಹುಟ್ಟಬೇಕಿತ್ತು, ಹುಟ್ಟಲಿಲ್ಲ. ದುರದೃಷ್ಟ ಏನು ಗೊತ್ತಾ, ಕೋಮುದ್ವೇಷ ಭಾವನೆಯ ಒಳಗಿರುವಂತಹ ಸರ್ಕಾರಕ್ಕೆ ಇದು ಅರಿವೂ ಆಗೋದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಯಾಕೆ ಅರಿವಾಗೋದಿಲ್ಲ ಅಂತ. ಕೆಲವರು ನಮ್ಮ ಭಾಗದಲ್ಲಿ ಏನಾದ್ರೂ ಆದ್ರೆ ಮೊಂಬತ್ತಿ ಹಿಡ್ಕೊಂಡು ಬರ್ತಾರೆ, ಜಿಲ್ಲಾಧಿಕಾರಿ ಕಚೇರಿವರೆಗೂ ಬರ್ತಾರೆ ಮೊಂಬತ್ತಿ ಹಿಡ್ಕೊಂಡು. ಆದ್ರೆ ಇಂತಹ ಪೈಶಾಚಿಕವಾಗಿರ್ತಕ್ಕಂತಹ ಕೃತ್ಯ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಬಾಹುಳ್ಯದಲ್ಲಿರುವಂತಹ ಹಿಂದೂಗಳ ಮೇಲೆ ನಡೆದಿದೆ. ಇದು ಕೇವಲ ಪೈಶಾಚಿಕವಲ್ಲ, ನರಮೇಧ ಇದು. ಇವನು ಸರ್ಕಾರ ಇದಕ್ಕೆ ಬೆಲೆ ತಟ್ಟುಕೋಬೇಕಿತ್ತು. ಆ ಇವನು ಸರ್ಕಾರಕ್ಕೂ ಅರಿವಾಗಿಲ್ಲ ಅಂತ ಅನ್ನಿಸ್ತದೆ. ಈ ಕಾವು ಅವ ಚುನಾವಣೆಯ ಗುಂಗಿನಲ್ಲಿದ್ದಾನೆ. ಹೇಗೆ ನಾನು ಚುನಾವಣೆಯನ್ನು ಹಿಂದೆ ಹಾಕಿ ಪುನಃ ನಾನು ಬಾಂಗ್ಲಾವನ್ನು ಹೇಗೆ ನಡೆಸಬೇಕು ಅನ್ನುವ ಗುಂಗಿನಲ್ಲಿದ್ದಾನೆ. ಒಬ್ಬ ನಾಯಕ, ಅದು ನಮಗೊಂದು ಆಕಾಂಕ್ಷೆ ಇತ್ತು. ಅವೊಬ್ಬ ಕ್ರೀಡಾ ನಾಯಕ, ಕ್ರೀಡೆಯಲ್ಲಿ ಹೆಸರನ್ನ ಪಡೆದಿದ್ದಾನೆ. ಅವನಿಗೊಂದು ಬಹಳ ದೊಡ್ಡ ಬಿರುದು ಕೂಡ ಇದೆ, ಏನೋ ಒಂದು ಬಹುಮಾನ ಕೂಡ ಅವನಿಗೆ ಸಿಕ್ಕಿದೆ. ನಮಗನ್ನಿಸ್ತದೆ ಅವನೇನು ಕೇವಲ ಬಾಂಗ್ಲಾದ ಹುಲಿ ಅಲ್ಲ, ಅಥವಾ ಬಾಂಗ್ಲಾದಲ್ಲೇ ಹುಟ್ಟಿದವನಲ್ಲ, ಅವ ಹೇಳ್ಕೊಳ್ತಾನೆ. ಆದ್ರೆ ಅವ ಭಾರತದಲ್ಲೂ ಬಂದು ಕ್ರೀಡೆಯನ್ನಾಡಿದ್ದಾನೆ, ಹತ್ತಿರದ ಬೇರೆ ರಾಷ್ಟ್ರಗಳಲ್ಲೂ ಕ್ರೀಡೆಯನ್ನಾಡಿದ್ದಾನೆ. ಕ್ರೀಡಾಸಕ್ತವಾದ ಮನಸ್ಸು ಯೂನಿಸ್ನಲ್ಲಿ ಇರಬೇಕಿತ್ತು. ಆದ್ರೆ ದುರ್ದೈವ, ಆ ಮನುಷ್ಯನಲ್ಲಿ ಅಂತಹ ಗುಣವೇ ಇಲ್ಲ. ಹಾಗಿದ್ರೆ ನೀವು ಯೋಚನೆ ಮಾಡಿ, ಯಾವ ಗ್ರಂಥ ಓದುವವರ ಮನಸ್ಸು ಹೇಗಿದೆ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಿ. ನಾವೆಲ್ಲ ಭಗವದ್ಗೀತೆಯನ್ನು ಓದುವವರು, ನಾವು ಶಾಂತಿ ಪ್ರಿಯರು, ನಾವು ಶಾಂತಿಗಾಗಿ ಹಾತೊರೆಯುತ್ತಾ ಇದ್ದೇವೆ. ಇವತ್ತು ಭಾರತ ದೇಶದಲ್ಲಿ ಸದೃಢವಾದ ಸರ್ಕಾರ ಇದೆ, ಸಮೃದ್ಧವಾದ ಒಬ್ಬ ಪ್ರಧಾನಮಂತ್ರಿ ಇದ್ದಾರೆ. ಇದೆಲ್ಲ ದೊಡ್ಡ ವಿಷಯವಲ್ಲ ಭಾರತಕ್ಕೆ. ನಾವು ಆಪರೇಷನ್ ಸಿಂಧೂರ ಮಾಡಿ ಪಾಕಿಸ್ತಾನಕ್ಕೆ ಒಂದು ಉತ್ತರ ಕೊಟ್ಟಿದ್ದೇವೆ, ಹಾಗಾಗಿ ಇದೇನು ದೊಡ್ಡ ವಿಷಯವಲ್ಲ. ಆದರೆ ನಾವು ಕಾಲ್ಕೆರೆದು ಜಗಳಕ್ಕೆ ಹೋದಂತಹ ಸನ್ನಿವೇಶಗಳು ನಮ್ಮ ಎದುರಲ್ಲಿ ಇಲ್ಲ. ನಾವು ಯಾರ ಜೊತೆಗೂ ವೈಮನಸ್ಸು ಕಟ್ಟಿಕೊಂಡಿರ್ತಕ್ಕಂತಹ ಸಂದೇಶಗಳೇ ಇಲ್ಲ. ಆದರೆ ಇವತ್ತು ಬಾಂಗ್ಲಾ ಭಾರತದ ಅನ್ನವನ್ನು ತಿಂದು, ಭಾರತದ ಸಂಪತ್ತನ್ನು ತಿಂದು, ಭಾರತದ ಮೇಲೆ ದಂಡು ಕಾಯುವಂತಹ ಸನ್ನಿವೇಶವನ್ನು ಎದುರು ಹಾಕೊಳ್ತಾ ಇದೆ. ಆ ದುಷ್ಟನ ಮನಸ್ಸು ಯಾವ ಸ್ಥಿತಿಯಲ್ಲಿ ಉಂಟು ನೋಡಿ. ಆ ಯೂನು ಸರ್ಕಾರದ ಭಾರತ ಎಲ್ಲ ರಾಷ್ಟ್ರಗಳಿಗಿಂತ ಮುಂಚೂಣಿಯಲ್ಲಿ ನಿಲ್ಲುವ ಸ್ಥಿತಿಗೆ ಬರ್ತಾ ಇದೆ. ನಾವು ಈ ಶತಮಾನ ಕಾಲದಲ್ಲಿ 4ನೇ ಹಂತದ ಆರ್ಥಿಕ ಸದೃಢತೆಯಲ್ಲಿ ಮುನ್ನಡೀತಾ ಇದ್ದೇವೆ. ನಮಗೊಂದು ಯೋಚನೆ ಇರಬೇಕು. ಬಾಂಗ್ಲಾ ಏನು ನಮ್ಮಷ್ಟು ದೊಡ್ಡ ರಾಷ್ಟ್ರವಲ್ಲ, ಅದು ಸಣ್ಣ ರಾಷ್ಟ್ರ. ಆ ಸಣ್ಣ ರಾಷ್ಟ್ರ ನಮ್ಮ ಕಡೆಗೆ ಬಂದು ನಮ್ಮಿಂದ ಆಶ್ರಯವನ್ನ ಪಡೆಯಬೇಕಿತ್ತು. ಆ ದೂರ್ತ ಎಲ್ಲಿವರೆಗೆ ಮನಸ್ಸು ಮಾಡಿದ ಅಂತ ಹೇಳಿದ್ರೆ ಹತ್ತಿರದ ಪಾಕಿಸ್ತಾನದ ಕಡೆಗೆ ಹೋಗ್ತಾನವ. ISI ಚಟುವಟಿಕೆ ಇದೆಯಲ್ಲ, ಇಸ್ಲಾಮಿ ಜಮಾತೆ ಹಿಂದ್, ಆ ಬಂಡುಕೋರ ನಾಯಕರನ್ನ ಜೈಲಿನ ಒಳಗಿಡುವುದರ ಬಿಟ್ಟು ಹಿಂದೂಗಳ ಮೇಲೆ ಆಗುವಂತಹ ಸನ್ನಿವೇಶವನ್ನು ಎದುರು ಹಾಕೊಳ್ತಾ ಇದ್ದಾನೆ. ಏನ್ ದುರ್ದೈವ ನೋಡಿ. ನಿಮಗೊಂದು ವಿಷಯ ಹೇಳಬೇಕು. ಇದನ್ನೇ ಒಬ್ಬ ಪಾಕಿಸ್ತಾನದಲ್ಲಿದ್ದಂತಹ ಒಬ್ಬ ಪ್ರಧಾನಮಂತ್ರಿ, ಅವನು ಒಬ್ಬ ಅಥ್ಲೆಟ್, ಅವನು ಒಬ್ಬ ಕ್ರಿಕೆಟ್ ಅಲ್ಲಿ ಕೀರ್ತಿಯನ್ನ ಪಡೆದವ. ಇವತ್ತು ಎಲ್ಲಿದ್ದಾನೆ ಗೊತ್ತಾ? ಇವತ್ತು ಕಂಬಿ ಒಳಗೆ, ಜೈಲೊಳಗಿದ್ದಾನೆ ಪಾಕಿಸ್ತಾನದಲ್ಲಿ. ಯಾರು? ಇಮ್ರಾನ್ ಖಾನ್. ಅದೇ ಪರಿಸ್ಥಿತಿ ಸ್ವಲ್ಪ ದಿವಸದಲ್ಲಿ ಯೂನಿಸ್ಗೆ ಬರುವುದಿಲ್ಲ ಅಂತ ನಾವೇನು ಖಾತರಿ ಪಡೋದು ಬೇಡ. ಮುಂದಿನ ದಿನಗಳಲ್ಲಿ ಈ ಯೂನಿಸ್ ಕೂಡ ಅದೇ ಪರಿಸ್ಥಿತಿಯಲ್ಲಿರುವಂತಹ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಆದ್ರೆ ಆ ಧೂರ್ತನ ಮನಸ್ಥಿತಿ ಬದಲಾಗ್ತಾ ಇಲ್ಲ. ನಾವು ಆಗ್ರಹ ಮಾಡೋದು ಇಷ್ಟೇ, ಇಲ್ಲಿಂದ ಯಾರೆಲ್ಲ ಶಾಂತಿ ದೂತರಿದ್ದಾರೆ, ಎಲ್ಲೋ ನಮ್ಮ ಹದಿಬದಿಯಲ್ಲಿ ಏನೋ ಕೆಲವೆಲ್ಲ ಘಟನೆಗಳಾದಾಗ ಮೊಂಬತ್ತಿ ಹಿಡ್ಕೊಂಡು ಬರ್ತಾರೆ, ಆದ್ರೆ ಯಾರೂ ಚಕಾರ ಎತ್ತುತ್ತಾ ಇಲ್ಲ. ಬಹಳ ನೋವು ಅನ್ನಿಸುವುದು. ಸರ್ಕಾರ ಹೇಳ್ತದೆ
ಸಾಮರಸ್ಯ ಸಮರಸತೆಯನ್ನು ಕಾಪಾಡಿಕೊಳ್ಳಬೇಕು, ಕೋಮು ಉದ್ರೇಕ ಭಾಷಣವನ್ನು ತಪ್ಪಿಸಿಕೊಳ್ಳಬೇಕು ಅಂತ ಒಂದು ಕಾನೂನು ತರ್ತಾ ಇದೆ. ಯಾವುದಕ್ಕೆ? ಸಮರಸತೆಗೆ. ಇವತ್ತು ಯಾರಿಂದ ಸಮರಸತೆ ತಪ್ಪುತ್ತಾ ಇದೆ, ಯಾರಿದಕ್ಕೆ ಕಾರಣಕರ್ತರಾಗ್ತಾ ಇದ್ದಾರೆ, ಇದ್ರ ಕಡೆಗೂ ಕೂಡ ಬೆಳಕು ಚೆಲ್ಲುವ ಕೆಲಸ ಮಾಡಬೇಕು. ತೀರಾ ಅಗತ್ಯ. ರಾಜಕೀಯ ಮಾಡೋಣ, ರಾಜಕೀಯವನ್ನ ಎದುರಿಸೋಣ, ಅದೆಲ್ಲ ಇನ್ನೊಂದು ಭಾಗ. ಆದ್ರೆ ಧರ್ಮದ ಮೇಲೆ ಆಗುವಂತ ಈ ರೀತಿಯ ಅನಾಹುತ ನಾಳಿನ ದಿನದಲ್ಲಿ ಸಾಮಾನ್ಯ ಮತಗಳು ಕೂಡ ಸಮಾಜದಲ್ಲಿ ಬಾಳುವುದು ಕಷ್ಟ ಇದೆ. ಈ ದೃಷ್ಟಿಯಿಂದ ಇಡೀ ಹಿಂದೂ ಸಮಾಜದ ಆಗ್ರಹ ಇರಬೇಕು. ದೀಪು ಚಂದ್ರದಾಸ್ ಏನು ಹತ್ಯೆ ಆಯ್ತಲ್ಲ, ಆ ಹತ್ಯೆಯ ಪೈಶಾಚಿಕ ನರಮೇಧದ ಸ್ಥಿತಿಯನ್ನ ಖಂಡಿಸುವುದು ಮಾತ್ರವಲ್ಲ, ಆ ದೃಷ್ಟಿಯಿಂದ ನಮ್ಮ ಸರ್ಕಾರವನ್ನು ಆಗ್ರಹ ಮಾಡುವುದರ ಜೊತೆಗೆ ಬಾಂಗ್ಲಾದೇಶದಲ್ಲಿ ಶಾಂತಿ ನೆಲೆಯೂರಬೇಕು ಅನ್ನುವ ದೃಷ್ಟಿಯಿಂದ ಎಲ್ಲಿವರೆಗೆ ಈ ಪೈಶಾಚಿಕ ಕೃತ್ಯ ನಿಲ್ಲೋದಿಲ್ಲ ಅಲ್ಲಿವರೆಗೂ ನಾವು ದೃಢ ಮನಸ್ಕರಾಗಿ ನಮ್ಮ ಹೋರಾಟವನ್ನು ನಾವು ನಡೆಸ್ತಾ ಇರಬೇಕು. ಯಾವುದೇ ಕಾರಣಕ್ಕೆ ಕೇವಲ ಪ್ರತಿಭಟನೆಗೆ ಇದು ಮುಗಿಯಬಾರದು. ನಮ್ಮ ಮನೆಗಳಲ್ಲಿ ನಮ್ಮ ಹಿಂದೂ ಬಂಧುಗಳ ಶ್ರೇಯಸ್ಸನ್ನ ಪ್ರಾರ್ಥಿಸಿಕೊಂಡು ದೀಪ ಹಚ್ಚುವಾಗ ನಮ್ಮ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಬೇಕು, ಅವರಿಗೆಲ್ಲ ರಕ್ಷಣೆ ಇರಲಿ ಅಂತ. ಈ ದೃಷ್ಟಿಯಿಂದ ಸಮಾಜ ನಿರ್ವೀರ್ಯವಾಗಬಾರದು. ಈ ಹಿಂದಿನ ಹಲವು ಘಟನೆಗಳನ್ನೆಲ್ಲ ನಾವು ಇತಿಹಾಸದಲ್ಲಿ ಕಂಡಿದ್ದೇವೆ, ಇತಿಹಾಸದಲ್ಲಿ ಓದಿದ್ದೇವೆ, ಪರಿಸ್ಥಿತಿಗಳು ಏನು ಬಂದಿದೆ. ಆದ್ರೆ ಇವತ್ತು ಹಿಂದೂ ಸಮಾಜ, ಹಿಂದೂ ಧರ್ಮ ಸದೃಢವಾಗುವಂತಹ ಕಾಲಘಟ್ಟದಲ್ಲಿ ಅದರ ಕಡೆಗೆ ಒಟ್ಟು ಮಾಡುವಂತಹ ಕೆಲಸ ನಡೆಯುತ್ತಾ ಇದೆ. ಈ ಕೆಲಸವನ್ನ ಹತ್ತಿಕ್ಕದಿದ್ದರೆ ನಾಳೆ ಬಾಂಗ್ಲಾದ ದುರ್ಘಟನೆ ನಮ್ಮ ಭಾಗದಲ್ಲೂ ಕಾಲಿಡಬಹುದು. ಹೇಳ್ತಾರೆ ಕಾನೂನು ತಂದಿದ್ದೇವೆ, ಎಲ್ಲರಿಗೂ ಸಮಾನ ಅಂತ ಹೇಳ್ತಾರೆ. ಅದನ್ನು ಎಲ್ಲಿ ಅವರು ಮಣ್ಣು ಮುಕ್ಕಿಸ್ತಾರೆ ಅಂತ ನಮಗಂತೂ ಖಾತರಿ ಇಲ್ಲ. ಹಾಗಾಗಿ ಇನ್ನಾದ್ರೂ ಹಿಂದೂ ಸಮಾಜ ಈ ವಿಷಯಗಳಲ್ಲಿ ಬಹಳವಾಗಿ ಖಡಕ್ಕಾಗಿರುವಂತಹ ಅವಶ್ಯಕತೆ ಇದೆ. ನಮ್ಮ ತಾಯಂದಿರು ಬಹಳ ಮಂದಿ ನಮ್ಮ ಜೊತೆಗೆ ಸೇರಿಕೊಂಡು ಆ ಮೂಲಕ ಬಾಂಗ್ಲಾದೇಶಕ್ಕೆ ಖಡಕ್ಕಾಗಿರುವಂತಹ ಸಂದೇಶ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಒಂದು ಮನೆಯ ಮಗುವನ್ನ ಕಳ್ಕೊಂಡ್ರೆ ಆ ಮನಸ್ಥಿತಿ ಹೇಗಿರ್ತವೆ ತಾಯಂದಿರದ್ರ ಬಗ್ಗೆ ಗಮನಿಸಿಕೊಂಡು ಇವತ್ತು ತಾಯಂದಿರೆಲ್ಲ ಒಟ್ಟು ಸೇರಿದ್ದಾರೆ. ಈ ದೃಷ್ಟಿಯಿಂದ ಬಾಂಗ್ಲಾದ ಮುಂದಿನ ಸ್ಥಿತಿ ಇವತ್ತು ನಾಳೆಯ ಒಳಗೆ ತಹಬಂದಿಗೆ ಬರುವ ಹಾಗೆ ನಮ್ಮ ಸರ್ಕಾರವನ್ನು ಆಗ್ರಹಿಸಬೇಕು. ಆ ದೃಷ್ಟಿಯಿಂದ ಈಗಾಗಲೇ ಒಂದು ಕೆಲಸವಾಗಿದೆ. ದೆಹಲಿಯಲ್ಲಿರುವಂತಹ ಬಾಂಗ್ಲಾ ಹೈಕಮಿಷನ್ ಮೇಲೆ ನಮ್ಮ ಹಿಂದೂ ಸಂಘಟನೆಯ ಅರ್ಥಾತ್ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಎಲ್ಲ ಸೇರಿಕೊಂಡು ಮುತ್ತಿಗೆ ಹಾಕುವಂತಹ ಕೆಲಸವನ್ನ ಮಾಡಿದೆ. ಈ ಕೆಲಸಕ್ಕೆ ನಾವು ಪಾರಿತೋಷಕವನ್ನ ಹಾಕಬೇಕು. ಕೈ ಚಪ್ಪಾಳೆ ತಟ್ಟಿಸುವ ಮೂಲಕ ನಮ್ಮ ಹಿಂದೂ ಬಂಧುಗಳು, ನಮ್ಮ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಸಂಘ ಪರಿವಾರ ಸಂಘಟನೆಗಳು ಬಾಂಗ್ಲಾ ಬಾರ್ಡರ್ ವರೆವಿಗೆ ಹೋಗುವುದರ ಮೂಲಕ ಕೆಚ್ಚದೆಯನ್ನು ತೋರಿಸಿದ್ದಾರೆ. ಹಾಗಾಗಿ ಈ ಕೆಚ್ಚದೆ ನಮ್ಮಲ್ಲಿ ಇನ್ನೂ ದೃಢವಾಗಿದೆ ಎನ್ನುವುದನ್ನ ಆವಾಗ ನಮ್ಮ ಸಂಘಟನೆ ಸಾಬೀತು ಮಾಡ್ತಾ ಇದೆ. ಈ ದೃಷ್ಟಿಯಿಂದ ನಾವೆಲ್ಲರೂ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲೂ ಕೂಡ ಇಂತಹ ಘಟನೆಯಾಗದಂತೆ ನಾವು ಎಚ್ಚರಿಕೆಯಿಂದ ಇರೋಣ. ಸರ್ಕಾರವನ್ನ ಆಗಾಗ ಬಡಿದೆಬ್ಬಿಸ್ತಾ ಇರೋಣ. ಆ ಮೂಲಕವಾಗಿ ಸದೃಢವಾಗಿರುವಂತಹ ಭಾರತ ಸರ್ಕಾರ ಸದೃಢವಾಗಿರುವಂತಹ ಸಂದೇಶವನ್ನು ಇವತ್ತು ನಾಳೆ ಒಳಗೆ ಬಾಂಗ್ಲಾಕ್ಕೆ ತಲುಪಿಸ್ತದೆ ಅನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾ ಒಂದು ಕಡೆಯಲ್ಲಿ ಅಮೆರಿಕ ಕಾಲ್ ಕೆರೆಯುತ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಚೈನಾ ಕಾಲ್ ಕೆರೆಯುತ್ತಾ ಇದೆ. ಈ ಎರಡೂ ದೇಶಗಳು ಗಟ್ಟಿಮುಟ್ಟಾಗಿರ್ತಕ್ಕಂತಹ ಭಾರತವನ್ನ ಅಲುಗಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದೆಲ್ಲ ಸಂಚು ಅಷ್ಟೇ, ಅದು ವಿಫಲವಾಗತ್ತೆ. ಯಾವತ್ತೂ ಕೂಡ ಆ ಸಂಚು ಸಕ್ಸಸ್ ಆಗೋದಿಲ್ಲ ಅನ್ನುವ ಭಾವನೆಯಿಂದ ನಾವೆಲ್ಲರೂ ಐಕ್ಯಮತ್ಯದಲ್ಲಿರೋಣ, ನಾವೆಲ್ಲರೂ ಒಗ್ಗಟ್ಟಾಗಿರೋಣ, ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನಾವು ಜಾಗೃತರಾಗಿರೋಣ ಅಂತ ನಿಮಗೆಲ್ಲರಿಗೂ ಸತ್ ಸಂದೇಶವನ್ನ ನೀಡುತ್ತಾ, ಪೊಡವಿಗೊಡೆಯ ಶ್ರೀಕೃಷ್ಣನ ಪುಣ್ಯಭೂಮಿ, ಗೋವು ನಲಿದಾಡಿದ ಜಾಗ, ಇಂತಹ ಜಾಗದಲ್ಲಿ ನಾವು ಪ್ರತಿಭಟನೆಯ ಕಾವನ್ನ ಕಿಚ್ಚಿಗಾಗಿ ಕೊಟ್ಟಿದ್ದೇವೆ. ಈ ಕಿಚ್ಚು ಬಾಂಗ್ಲಾದಲ್ಲಿ ಶಾಂತಿ ಬರುವ ತನಕ ಆರದಿರ್ಲಿ ಅಂತ ನಿಮಗೆಲ್ಲರಿಗೂ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಅನುಗ್ರಹವನ್ನ ಪ್ರಾರ್ಥನೆ ಮಾಡ್ತಾ ವಿರಮಿಸ್ತೇವೆ. ಬೋಲೋ ಭಾರತ್ ಮಾತಾ ಕಿ. ನಾವು ಬಹಳ ದೂರದಿಂದ ಬಂದವರು, ನಮಗೆ ಒಂದೇ ಹೊತ್ತಿನ ಭಿಕ್ಷೆ, ನಿಮಗೆ ಹಾಗಲ್ಲ. ಬೇಕಾದಲ್ಲಿ ಆಹಾರವನ್ನ ಸುಸ್ಥಿರವಾಗಿ ಚಂದವಾಗಿ ತಗೊಳ್ಬಹುದು.
ಅದು ಹತ್ತಿರದಲ್ಲಿ ಹೋಟೆಲ್ ಇದೆ, ಅಲ್ಲಿ ಹೋಗಿ ತಿನ್ನಬಹುದು. ಅಲ್ಲಿ ಎಲ್ಲೋ ಬ್ರಹ್ಮಮಂಡಲದ ಸಂತರ್ಪಣೆ ಇದೆ, ಅಲ್ಲೂ ಹೋಗಿ ತಿನ್ನಬಹುದು. ನಮ್ಗೆ ಹಾಗೆಲ್ಲ ಇಲ್ಲ. ಹಾಗಾಗಿ ನಮ್ಮ ಧ್ವನಿ ಸ್ವಲ್ಪ ಕರ್ಕಶ ಅಂತ ಅನ್ನಿಸಿರಬಹುದು. ಯಾಕೆ ಅಂತಂದ್ರೆ ನಮ್ಗೆ ಆಹಾರದ ನಿಯಮ ಇದೆ. ಆದರೆ ನಿಮಗೆ ಹಾಗಲ್ಲ. ಧ್ವನಿ ಹೇಗಿರಬೇಕು ಅಂದ್ರೆ ನಾವು 20 ಮಂದಿ ಇರೋಣ, 200 ಮಂದಿನೇ ಇರೋಣ, 2000 ಮಂದಿನೇ ಇರೋಣ, ಅದು ಸಹಸ್ರ ಕೋಟಿಗೆ ಸಮ. ನಮ್ಮ ಧ್ವನಿ ಹೇಗಿರಬೇಕು ಅಂದ್ರೆ, ನಿನ್ನೆ ನಮ್ಮ ವಿದೇಶಾಂಗ ಮಂತ್ರಿಗಳು ಒಂದು ಮಾತನ್ನೇ ಹೇಳ್ತಾರೆ. ನಾನು ಶ್ರೀಲಂಕಾಕ್ಕೆ ಹೊರಟಿದ್ದೇನೆ, ಶ್ರೀಲಂಕಾಕ್ಕೆ ಹೊರಟಿರುವ ಸಂದೇಶ ಏನು ಅಂತ ಕೇಳಿದ್ರೆ, ಅಲ್ಲಿ ಶಾಂತಿಗಾಗಿ ನಾನು ಹೋಗ್ತಾ ಇದ್ದೇನೆ. ಒಂದು ವೇಳೆ ಶ್ರೀಲಂಕಾದಲ್ಲಿ ಶಾಂತಿ ಸಿಗಲಿಲ್ಲ ಅಂದ್ರೆ ನಾನು ಬಾಂಗ್ಲಾಕ್ಕೂ ಹೋಗ್ಲಿಕ್ಕೂ ತಯಾರಿದ್ದೇನೆ ಅಂತ ನಮ್ಮ ವಿದೇಶಾಂಗ ಮಂತ್ರಿಗಳು ಹೇಳ್ತಾರೆ. ಅಂದ್ರೆ ಅಂತ ಕೆಚ್ಚದೆಯ ನುಡಿ ನಮ್ಮ ವಿದೇಶಾಂಗ ಮಂತ್ರಿಗಳಲ್ಲಿದೆ. ಜೈಶಂಕರ್ ಅಂತಹ ಒಬ್ಬ ವಿದೇಶಾಂಗ ಮಂತ್ರಿಯನ್ನ ನಮ್ಮ ದೇಶ ಪಡೆದಿದೆ. ಹಾಗಿರುವುದರಿಂದ ನಾವೆಲ್ಲ ಸಿದ್ಧಹಸ್ತರಾಗಿ ಅಂತಹ ಸನ್ನಿವೇಶ ಬಂದ್ರೆ ನಾವು ಕೂಡ ಬಾಂಗ್ಲಾಕ್ಕೆ ದಾಂಗುಡಿ ಇಡ್ಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಸಂದೇಶ ಹೊರಡಬೇಕು. ಬೋಲೋ ಭಾರತ್ ಮಾತಾ ಕಿ. ಇನ್ನು ಧ್ವನಿ ಆಕಾಶ ಮಟ್ಟಕ್ಕೆ ಮುಟ್ಟಬೇಕು. ಯಾಕು ಗೊತ್ತಾ? ಈಗ ಬಾಂಗ್ಲಾಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ನಮ್ಮ ಧ್ವನಿ ಆಕಾಶಯಾನದಲ್ಲಿ ಹೋಗಬೇಕು. ಆ ಯಾನ ಹೇಗಿರಬೇಕು ಅಂತಂದ್ರೆ, ಇವನು ಸರ್ಕಾರ ಒಮ್ಮೆ ತಿರುಗಿ ನೋಡಬೇಕು ಮಣಿಪಾಲವನ್ನ. ಮಣಿಪಾಲದಲ್ಲಿ ಹೀಗಾಗಿದೆಯಂತೆ, ಯಾವುದೇ ಕಾರಣಕ್ಕೆ ಹಿಂದೂಗಳಿಗೆ ತೊಂದರೆಯಾಗಬಾರದು ಅನ್ನುವ ಸ್ಥಿತಿಗೆ ಬರಬೇಕು. 17 ವರ್ಷದಿಂದ ಬಾಂಗ್ಲಾ ಬಿಟ್ಟಂತಹ ತಾರಿಕ್ ಅನ್ವರ್ ಖಲಿದಾ ಜಿಯಾ ಅವರ ಮಗ ಈಗ ಬಾಂಗ್ಲಾಕ್ಕೆ ಬಂದಿದ್ದಾರೆ. ಯೂನುಸ್ ಕರ್ತ ಆಗಿರಬಹುದು. ಯಾವ ಮರಣದಂಡನೆಯನ್ನ ತಾರಿಕ್ ಅನ್ವರ್ಗೆ ನೀಡಬೇಕು ಅಂತ ಬಾಂಗ್ಲಾ ಸರ್ಕಾರ ಘೋಷಣೆ ಮಾಡಿತು, ಬಾಂಗ್ಲಾ ನ್ಯಾಯಾಲಯ ಘೋಷಣೆ ಮಾಡಿತು, ಅದನ್ನ ಮೀರಿ ತಾರಿಕ್ ಅನ್ವರ್ ಬೆಳೆದಿದ್ದಾರೆ. ಹಾಗಾಗಿ ತಾರಿಕ್ ಅನ್ವರ್ ಈಗ ಬಾಂಗ್ಲಾಕ್ಕೆ ಸಾಮಾನ್ಯ ಜನರ ಜೊತೆ ಬಂದಿರೋದಲ್ಲ, 50 ಲಕ್ಷ ಹಿಂದೂಗಳ ಜೊತೆ ಬಂದಿರೋದು. ಅವರು ಯಾರು ಬಂದಿರೋದು? ತಾರಿಕ್ ಅನ್ವರ್. ಹಾಗಾಗಿ ನಾವು ಯೋಚನೆ ಮಾಡಬೇಕು, ಮುಂದಿನ ದಿನಗಳು ಬಾಂಗ್ಲಾಕ್ಕೆ ಅಷ್ಟು ಸುಲಭವಾಗಿಲ್ಲ ಹಿಂದೂಗಳನ್ನ ಮಟ್ಟ ಹಾಕೋದು. ಹಾಗಾಗಿ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಅಲ್ಲಿಗೆ ಕಾಲಿಡುವಾಗಲೇ ಇಲ್ಲಿನ ಹಿಂದೂಗಳು ಅಲ್ಪಸಂಖ್ಯಾತರು ಅವರ ರಕ್ಷಣೆ ಸರ್ಕಾರ ಮಾಡಬೇಕಾದ ಅನಿವಾರ್ಯತೆ ಇದೆ ಎನ್ನುವುದನ್ನ ತಾರಿಕ್ ಅನ್ವರ್ ಒತ್ತಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ದೇಶದ ಸಂರಕ್ಷಣೆಯ ಭಾಗದಲ್ಲಿ ನಾವಿದ್ದೇವೆ. ಗಡಿ ಸಂರಕ್ಷಣೆಯ ಭಾಗದಲ್ಲಿ ಸೈನಿಕರಿದ್ದಾರೆ. ಸೈನಿಕರ ನಂತರ ಒಂದು ದೇಶ ಇದೆ ಅಂತಲಾದ್ರೆ ಆ ದೇಶದ ಅಲ್ಪಸಂಖ್ಯಾತ ಹಿಂದೂಗಳು ಗಟ್ಟಿ ಮನಸ್ಕರಾಗಬೇಕು. ಅಲ್ಲಿಯ ತಾಯಂದಿರು ಇವತ್ತು ಆ ಮಗುವನ್ನ ಎಳೆದುಕೊಂಡು ಹೋಗುವಾಗ ಆ ದೀಪು ಚಂದ್ರದಾಸರ ತಮ್ಮ ಪ್ರತ್ಯಕ್ಷದರ್ಶಿ ಈಶ್ವರ ಚಂದ್ರದಾಸ್ ಅವ್ರು ನೋಡಿದ್ದನ್ನು ವಿವರಿಸ್ತಾರೆ. ನಮಗದನ್ನು ಕೇಳುವಾಗ ರಕ್ತಮೈ ಕುದಿಯತ್ತೆ. ಯಾವ ರೀತಿ ಆ ಮಗುವನ್ನ ಕೊಂದ್ರು, ಕಣ್ಣೆದುರು ಹೇಗೆ ನೇತ ಹಾಕಿ ಪೆಟ್ರೋಲ್ ಹಾಕಿ ಸುರಿದ್ರು. ಇವತ್ತು ನಾವು ಆಕ್ರೋಶದಿಂದ ಬಾಂಗ್ಲಾದ ಧ್ವಜವನ್ನ ಸುಟ್ಟೆವು. ಕಾರಣ ಇಷ್ಟೇ, ಹೇಗೆ ನೀವು ದೀಪು ಚಂದ್ರದಾಸರನ್ನ ಸುಟ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಮುಂದಿನ ದಿನಗಳಲ್ಲಿ ಇಡೀ ಬಾಂಗ್ಲಾವೇ ಸುಟ್ಟು ಹೋಗುವ ಅವಶ್ಯಕತೆ ಇದೆ ಎನ್ನುವುದನ್ನು ತೋರಿಸಿಕೊಟ್ಟ ಹಾಗಾಗಿದೆ. ಆದರೂ ಅಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳು ಸಂರಕ್ಷಣಾ ಭರಿತರಾಗಿರಬೇಕು. ಈ ದೃಷ್ಟಿಯಿಂದ ನಮ್ಮ ಧ್ವನಿ ಇರಬೇಕು. ಕೈಯಲ್ಲಿರುವಂತಹ ಮೊಬೈಲ್ ಕೆಳಗಿರ್ಲಿ, ತಾಯಂದ್ರ ಕೈಯಲ್ಲಿ ಬ್ಯಾಗ್ ಇದೆ, ಅವರ ಹ್ಯಾಂಡ್ ಬ್ಯಾಗ್ ಇದೆ, ಅದು ನಿಮ್ಮ ಜಂಗೆಯಲ್ಲಿ ಇರಲಿ. ಅವರವರು ಮೊಬೈಲ್ ಅಲ್ಲಿದ್ದಾರೆ, ಮೊಬೈಲು ಒಮ್ಮೆ ಜಂಗೆಯಲ್ಲಿ ಇಡಿ. 2 ಕೈ ಎತ್ತಿ ಘೋಷಣೆ ಮಾಡಬೇಕು. ಆ ಘೋಷಣೆ ಹೇಗಿರಬೇಕು ಅಂದ್ರೆ, ಇಡೀ ಮಣಿಪಾಲ ಮಾತ್ರ ನಡುಗೋದಲ್ಲ, ಇಡೀ ಭಾರತ ದೇಶದಿಂದ ಬಾಂಗ್ಲಾಕ್ಕೆ ಸಂದೇಶ ಹೋಗಿದೆ ಅಂತ ಆಗಬೇಕು. ಆ ದೃಷ್ಟಿಯಿಂದ ನಮ್ಮ ಪ್ರತಿಭಟನೆ ಸಂಘಟಿತವಾಗಿ ಧ್ವನಿಯನ್ನು ಕೊಡಬೇಕು. ಆ ದೃಷ್ಟಿಯಿಂದ ನಮ್ಮ ಧ್ವನಿ ಇರಬೇಕು. 2 ಕೈಯನ್ನು ಮುಷ್ಟಿ ಮಾಡಿ ಮೇಲೆತ್ತಿ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಸ್ಪಷ್ಟವಾಗಿರ್ತಕ್ಕಂತಹ ಸಂದೇಶದೊಂದಿಗೆ ಎಚ್ಚರಿಕೆಯ ಗಂಟೆಯನ್ನ ಬಾರಿಸಿದಂತಹ ಪೂಜ್ಯನೀಯ ವಚನದಿ ಸ್ವಾಮೀಜಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಭಕ್ತಿ ಗೌರವದ ಪ್ರಣಾಮಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಮುಂದೆ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಡುಪಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗೌರವಾನ್ವಿತ ಯಶ್ಪಾಲ್ ಎ ಸುವರ್ಣರವರು 2 ಮಾತುಗಳನ್ನಾಡಬೇಕಾಗಿ ತಮ್ಮಲ್ಲಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಿದ್ದೆ.
ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣನನ್ನು ಮನದಲ್ಲಿ ಸ್ಮರಿಸುತ್ತಾ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೇತೃತ್ವದಲ್ಲಿ ನಮ್ಮ ಸಹೋದರ ದೀಪು ಚಂದ್ರದಾಸ್ ಹತ್ಯೆಗೆ ನ್ಯಾಯವನ್ನು ಒದಗಿಸಬೇಕು, ಬಾಂಗ್ಲಾದಲ್ಲಿ ನೆಲೆಸಿರುವ ನಮ್ಮ ಹಿಂದೂ ಬಾಂಧವರಿಗೆ ಒಂದು ಧೈರ್ಯವನ್ನು ಶಕ್ತಿಯನ್ನು ತುಂಬಬೇಕೆಂಬ ಉದ್ದೇಶ ಇಟ್ಕೊಂಡು ಆಯೋಜನೆ ಮಾಡಿದಂಥ ಈ ಒಂದು ಬೃಹತ್ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡು ನಮಗೆಲ್ಲರಿಗೆ ಆಶೀರ್ವಾದದ ಮೂಲಕ ಸಂದೇಶವನ್ನು ನೀಡಿರುವಂಥ ಪರಮ ಪೂಜ್ಯ ಶ್ರೀ ವಜ್ರದೇಹಿ ಶ್ರೀಪಾದರ ಪಾದಕಮಲಕ್ಕೆ ನಮಸ್ಕರಿಸ್ತಾ ಶ್ರೀಯುತ ಸುನೀಲ್ ಕೇರ್ ಅವರೇ, ದಿನೇಶ್ ಮೆಂಡಂಡವರೇ, ಶ್ರೀಯುತ ಚೇತನ್ ರವರೇ, ಅದೇ ರೀತಿ ಮಟ್ಟ ರತ್ನಾಕರ್ ಹೆಗ್ಡೆ ಅವರು ಬಂದಿದ್ದಾರೆ, ರಾಜು ಕುಲ್ಲಲ್ರವರೇ, ಅದೇ ರೀತಿ ನೆರೆದಿರುವ ನಮ್ಮ ಸಂಘಟನೆಯ ವಿವಿಧ ಜವಾಬ್ದಾರಿ ಇರುವಂತೆಲ್ಲ ಕಾರ್ಯಕರ್ತ ಬಂಧುಗಳೇ, ಬಹುಶಃ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನಿರಂತರವಾಗಿ ನಮ್ಮ ದೇಶದಲ್ಲಿರ್ಬೋದು ವಿದೇಶದಲ್ಲಿ ಹಿಂದೂ ಬಾಂಧವರ ಮೇಲೆ ಹತ್ಯೆ ಆದಾಗ ನಾವು ಪ್ರತಿಭಟನೆ ಮಾಡುವ ಮೂಲಕ ಅವರಿಗೆ ಧೈರ್ಯ ತುಂಬುವಂತೆ ಕೆಲಸ ಕಾರ್ಯ ಮಾಡ್ತದೆ. ಆದರೆ ಇವತ್ತು ನಮ್ಮೆಲ್ಲರ ದುರ್ದೈವನಂತ ಹೇಳಿದರೆ ಇವತ್ತು ನಮಗೆ ಬಾಂಗ್ಲಾದೇಶದಲ್ಲಿರುವಂಥ ಮುಸ್ಲಿಮರಿಗಿಂತ ನಮ್ಮ ದೇಶದಲ್ಲಿರುವ ಹಿಂದೂಗಳು ಇವತ್ತು ತಮ್ಮ ಲಾಭಕ್ಕಾಗಿ ಮತ ಬ್ಯಾಂಕಿನ ಓಲೈಕೆಗಾಗಿ ಇವತ್ತು ಅಲ್ಪಸಂಖ್ಯಾತರ ಪರವಾಗಿ ವಕಾಲತ್ತಾಗ್ತಿದ್ದಾರಲ್ಲ, ಖಂಡಿತವಾಗಿ ಪ್ರಥಮತವಾಗಿ ನಮ್ಮ ಗ್ರಾಮಗಳಲ್ಲಿ ಅವರನ್ನು ಕಿತ್ತೆಗಿಸುವಂಥ ಕೆಲಸ ಮಾಡಿದರೆ ಖಂಡಿತವಾಗಿ ಇಂದು ಸಮಾಜಕ್ಕೆ ಒಂದು ನ್ಯಾಯ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತದೆ. ಆ ಕೆಲಸ ಇವತ್ತು ನಮ್ಮ ಊರಿನಿಂದ ಅದು ಪ್ರಾರಂಭವಾಗಬೇಕಾಗಿದೆ. ತಾವು ನೋಡಿರ್ಬೋದು ನಮ್ಮ ಬಾಂಗ್ಲಾದ ದೀಪು ಚಂದ್ರದಾಸನ್ ಯಾವ ರೀತಿ ಅವರು ಒಂದು ಸಜೀವ ದಾನ ಮಾಡಿದ್ರಂತ. ಅದೇ ರೀತಿ ನಮ್ಮ ದೇಶದಲ್ಲಿ ಒಂದು ಸಣ್ಣ ಘಟನೆ ಕಲ್ಲು ಹೊಡೆದಂತಾದರೆ ಇವತ್ತು ಅಲ್ಪಸಂಖ್ಯಾತ ಹೋಲಿಕೆ ಮಾಡುವಂಥ ಭಾಳಷ್ಟು ಹಿಂದೂಗಳಿರ್ಬೋದು, ಬೇರೆ ಬೇರೆ ಸಂಘಟನೆಗಳು ಯಾವ ರೀತಿ ಪ್ರತಿಭಟನೆ ಮಾಡಿ ಯಾವ ರೀತಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇವತ್ತು ಕಣ್ಣಿದ್ದು ಕಾಣದಂತೆ ಕಿವಿಯಿದ್ದು ಕೇಳದಂತೆ ಇರುವಂಥ ನಮ್ಮ ರಾಜ್ಯ ಸರ್ಕಾರ ಇವತ್ತು ಇದರ ಬಗ್ಗೆ ಚಕ್ರ ಎತ್ತುವಂಥ ದಮ್ಮು ತಾಕತ್ತಿಲ್ಲ. ಬಹುಶಃ ಇವತ್ತು ಹಿಂದೂ ಸಂಘಟನೆಯನ್ನು ಮಟ್ಟ ಹಾಕಬೇಕು, ಹಿಂದೂ ಸಂಘಟನೆ ಕಾರ್ಯಕರ್ತರನ್ನು ಅವರ ಆತ್ಮಸೆಯನ್ನು ಕುಗ್ಗಿಸಬೇಕೆಂಬ ಉದ್ದೇಶ ಇಟ್ಕೊಂಡು ಇವತ್ತು ಭಾಳಷ್ಟು ಬಿಲ್ಗಳನ್ನು ಇವತ್ತು ಅವ್ರು ತರ್ತಿದ್ದಾರೆ. ಏಕೆಂದರೆ ದ್ವೇಷ ಭಾಷಣ ಇರ್ಬೋದು, ಏಟ್ ಸ್ಪೀಚ್ ಅಂತ. ಖಂಡಿತವಾಗಿ ಇಂಥ ಏಟ್ ಸ್ಪೀಚ್ಗಳಿಂದ ಇರ್ಬೋದು, ದ್ವೇಷ ಭಾಷಣಗಳಿಗೆ ಅದರ ಮೇಲೆ ಕೇಸ್ ದಾಖಲಿಸುವ ಮೂಲಕ ಖಂಡಿತವಾಗಿ ಹಿಂದೂಗಳ ಒಗ್ಗಟ್ಟನ್ನು ಅವರಿಗೆ ಮುರಿಲಿಕ್ಕಾಗುವುದಿಲ್ಲ. ಖಂಡಿತವಾಗಿ ಸರ್ಕಾರ ಇವತ್ತು ದಿವಾಳಿ ಹಂತದಲ್ಲಿದೆ. ಇವು ಏಟ್ ಸ್ಪೀಚ್ನ ಬಗ್ಗೆ ನೀವು ಇನ್ನಷ್ಟು ಮುಂದೆ ಹೋದರೆ ಖಂಡಿತವಾಗಿ ನೀವು ಖಾಲಿ ಕೇಸಿಗೆ ಮಾತ್ರ ಅದು ಸೀಮಿತವಾಗಿದ್ದರೆ ಇಂದು ಸಮಾಜ ಇನ್ನಷ್ಟು ಒಗ್ಗಟ್ಟಾಗುವ ಮೂಲಕ ರಾಜ್ಯ ಸರ್ಕಾರ ಯಾವ ರೀತಿ ಆ ನಿರ್ಧಾರವನ್ನು ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಸರಿಯಾದ ಬುದ್ಧಿಯನ್ನು ಕಲಿಸುವಂಥ ದಿನ ಅತಿ ದೂರ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ಪರಮ ಪೂಜ್ಯ ಶ್ರೀಗಳು ಈಗಾಗಲೇ ಭಾಳಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದರು. ಯಾಕೆಂತ ಹೇಳಿದರೆ ಭಾಳ ಅಲ್ಪಸಂಖ್ಯಾತರಾಗಿರುವಂಥ ಹಿಂದೂಗಳು ನಮ್ಮ ಬಾಂಗ್ಲಾದಲ್ಲಿರುವ ಸಂದರ್ಭದಲ್ಲಿ ಇವತ್ತು ಯಾವ ರೀತಿ ಅವರಿಗೆ ಅನ್ಯಾಯಗಳಾಗ್ತಿದ್ದಂತೆ ಇವತ್ತು ನಮಗೆಲ್ಲರಿಗೆ ಭಾಳ ಹೆಮ್ಮೆ ಇದೆ. ನಮ್ಮ ದೇಶದ ಪ್ರಧಾನಿ ಇವತ್ತು ವಿಶ್ವ ನಾಯಕರ ರೀತಿಯಲ್ಲಿ ಇವತ್ತು ಇಡೀ ವಿಶ್ವಕ್ಕೆ ಸಂದೇಶ ಕೊಡುವಂಥ ಕೆಲಸ ಕಾರ್ಯಗಳನ್ನು ಇವರು ಮಾಡ್ತಿದ್ದಾರೆ. ಅದರಿಂದಾಗಿ ನಾವೆಲ್ಲರೂ ಪ್ರತಿಭಟನೆ ಹೋರಾಟ ನಮ್ಮ ಜೀವನದ ಒಂದು ಭಾಗವಾಗಿಡಿಸ್ಕೊಂಡು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮೊಂದು ಪ್ರಾರ್ಥನೆ ಇರಬೇಕು. ಯಾವುದೇ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಇರ್ಬೋದು, ನಮ್ಮೆಲ್ಲ ವ್ಯವಹಾರ ವಹಿವಾಟುಗಳನ್ನು ಬದಿಗಿಟ್ಟು ಇಂದು ಸಮಾಜಕ್ಕಾಗಿ ನಮ್ಮ ಸಮಯ ಮೀಸಲಿಡುವ ಮೂಲಕ ಇಂದು ಸಮಾಜಕ್ಕೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. ಯಾರೇ ಇರ್ಬೋದು, ಯಾವುದೇ ರಾಜ್ಯಕ್ಕೆ ಪಕ್ಷದ ಇರ್ಬೋದು, ಯಾವುದೇ ವ್ಯಕ್ತಿ ಇಂದು ಸಮಾಜದ ಮೇಲೆ ದೌರ್ಜನ್ಯ ಇರ್ಬೋದು, ಇನ್ನು ಸಮಾಜದ ಮೇಲೆ ಅವೇಳನಕಾರಿಯಾಗಿ ಮಾತಾಡುವ ಸಂದರ್ಭದಲ್ಲಿ ಅದನ್ನು ಖಂಡಿತವಾಗಿ ಖಂಡಿಸುವಂಥ ಕೆಲಸ ನಾವೆಲ್ಲರೂ ಮಾಡಿದರೆ ಮಾತ್ರ ನಮ್ಮ ಹಿಂದೂ ಸಮಾಜ ಒಗ್ಗಟ್ಟಾಗಿ ಒಂದು ಉನ್ನತ ರೀತಿಯ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಉಂಟು. ಬಹುಶಃ ನಾವು ಈಗಾಗಲೇ ಭಾಳಷ್ಟು ಹೋರಾಟಗಳನ್ನು ಈಗಾಗಲೇ ಮಾಡಿದ್ದೇವೆ. ನನ್ನ ವಿನಂತಿ, ನಾನು ಕೂಡ ಇದೇ ರೀತಿ ಬಜರಂಗ ದಳದಲ್ಲಿ ಹಂತವಾಗಿ ಬೆಳೆದು ಬಂದವರು. ಇದರಿಂದಾಗಿ ಬಜರಂಗ ದಳದ ಕಾರ್ಯಕರ್ತರ ಸಮಸ್ಯೆಗಳು, ಬಜರಂಗ ದಳ ಕಾರ್ಯಕರ್ತರ ಮೇಲೆ ಹಾಕುವ ಕೇಸ್ಗಳು, ಅದರ ಎದುರಿಸುವ ಒಂದು ಸಮಸ್ಯೆ ನಮಗೆಲ್ಲರಿಗೂ ಗೊತ್ತು. ಅದರಿಂದಾಗಿ ಖಂಡಿತವಾಗಿಯೂ ಕೇಸಿನ ಬಗ್ಗೆ ತಾವ್ಯಾರು ಹಿಂದರಿಬೇಡಿ. ಖಂಡಿತವಾಗಿಯೂ ಇಂದು ಸಮಾಜ ನಾವೆಲ್ಲರೂ ನಮ್ಮ ಜೊತೆಗಿದ್ದೇವೆ. ಒಂದಲ್ಲ ಎರಡು ದಿನ. ಏಕೆಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ವಿಜಯ ಆಗಬೇಕಾದಲ್ಲಿ ಸಾಧನೆ ಮಾಡಬೇಕಾದ್ರೆ ಕೆಲವೊಮ್ಮೆ ಹಿನ್ನಡೆಗಳಾಗ್ತದೆ. ಆ ಹಿನ್ನಡೆಗಳನ್ನು ಮೆಟ್ಟಿ ನಿಂತಾಗ ಮಾತ್ರ ಅದರಲ್ಲಿ ಜಯ ಸಾಧಿಸುವ ಮೂಲಕ ಒಂದು ಜಯದ ಘೋಷವನ್ನು ಒಳಗಿಸಿ ಅದು ಸಾಧ್ಯವಾಗ್ತದೆ. ಅದರಿಂದಾಗಿ ಕಾರ್ಯಕರ್ತರೇ, ತಮ್ಮ ಜೊತೆಗೆ ನಾವು ಸದಾ ಇದ್ದೇವೆ. ಯಾವುದೇ ಕೇಸ್ ಇರ್ಬೋದು, ಯಾವುದೇ ರೀತಿಯ ಪೊಲೀಸ್ ದೌರ್ಜನ್ಯ ಆದಾಗ ಖಂಡಿತವಾಗಿ ತಮ್ಮ ಜೊತೆಗೆ ನಾವು ಇರ್ತೇವೆ. ಇನ್ನು ಸಮಾಜಕ್ಕೆ ನ್ಯಾಯ ಕೊಡುವಂಥ ಕೆಲಸ ಮಾಡ್ತೇವೆ. ವಿಶ್ವ ಹಿಂದೂ ಬಜರಂಗ ದಳದ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮಿಂದ ಆದ ಸಹಕಾರವನ್ನು ಮಾಡ್ತೇವೆ ಎಂಬ ವಿಚಾರಣೆ ಸಂದರ್ಭದಲ್ಲಿ ಖಂಡಿತವಾಗಿ ದೀಪು ಚಂದ್ರದಾಸ್ ಅವರ ಹತ್ಯೆಯನ್ನು ಖಂಡಿಸಿದ್ದೇವೆ. ಈಗಾಗಲೇ ಅವರ ಮನೆಯವರಿಗೆ, ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಪೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಅನುಗ್ರಹಿಸಲಿ. ಖಂಡಿತವಾಗಿ ಮುಂದಿನ ದಿನದಲ್ಲಿ ನಮ್ಮ ಪ್ರತಿಭಟನೆಗಳ ಮೂಲಕ ಮಾತ್ರ ನಾವು ಭಾಷಣೆಗೆ ಸೀಮಿತವಾಗಿರದೆ ನಾವು ಕಾರ್ಯಪ್ರವೃತ್ತರಾಗುವ ಮೂಲಕ ನಮ್ಮ ಸಂಘಟನೆ ಬಲವನ್ನು ತೋರಿಸುವಂಥ ಕೆಲಸವನ್ನು ಕೂಡ ನಾವು ಮುಂದಿನ ದಿನದಲ್ಲಿ ಮಾಡಿದಾಗ ಖಂಡಿತವಾಗಿ ಮುಂದಿನ ಭವಿಷ್ಯದ ಹಿಂದೂ ಸಮಾಜ ನೆಮ್ಮದಿಯಿಂದ ಬಾಳಲಿಕ್ಕೆ ಅದು ಸಾಧ್ಯವಾಗ್ತದೆ ಅಂತ ಹೇಳುತ್ತಾ, ಈ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಭಾಳ ಕಡಿಮೆ ಅವಧಿಯಲ್ಲಿ ಈ ವಿಶ್ವ ಹಿಂದೂ ಪರಿಷತ್ನ ಈ ಸಭೆಯಲ್ಲಿ ತಾವೆಲ್ಲರೂ ಜೊತೆಯಾಗಿದ್ದೀರಿ. ಖಂಡಿತವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಸಾಗುವ. ಉಡುಪಿಯ
ಒಂದು ಇತಿಹಾಸ ಇದೆ ಉಡುಪಿಯಲ್ಲಿ. ಯಾವುದೇ ನಾವು ನಿರ್ಣಯಗಳನ್ನು ಕೈಗೊಂಡ್ರೆ ಖಂಡಿತವಾಗಿ ಇದಕ್ಕೆ ಫಲ ಸಿಗ್ತದಂತೆ. ರಾಮ ಮಂದಿರದ ನಿರ್ಣಯವನ್ನು ಹಿಂದೆ ನಮ್ಮ ಪೇಜಾವರ ಶ್ರೀಗಳು ಇದೇ ರೀತಿ ಬಹಳ ಕಷ್ಟದ ಸಂದರ್ಭದಲ್ಲಿ ಉಡುಪಿಯಲ್ಲಿ ಸಭೆ ಸಮಾರಂಭಗಳನ್ನು ಮಾಡಿ ಬಹಳಷ್ಟು ಒಂದು ಕೆಲಸಗಳೇ ಮಾಡಿ ಬಹಳಷ್ಟು ಟೀಕೆಗಳು ಬಂದಿತ್ತಂತೆ. ಆದರೆ ಪರಮ ಪೂಜ್ಯ ಸ್ವಾಮೀಜಿ ಇಡೀ ತಂಡದವರು ವಿಶ್ವ ಹಿಂದೂ ಪರಿಷತ್ನವರು ಆ ಟೀಕೆಗಳನ್ನು ಮೆಟ್ಟಿ ನಿಂತು ಇವತ್ತು ಅದನ್ನು ಕೆಲಸಗಳು ಇವತ್ತು ಇಡೀ ವಿಶ್ವವೇ ತಿರುಗು ನೋಡುವಂಥ ಅಯೋಧ್ಯೆ ನಿರ್ಮಾಣ ಆಗಬೇಕಾದಕ್ಕೆ ಮೂಲ ಕಾರಣ ನಮ್ಮ ಉಡುಪಿಯ ಅಷ್ಟಮಠದ ವ್ಯಕ್ತಿಯವರು. ಅದರಿಂದಾಗಿ ಇವತ್ತು ಉಡುಪಿಯ ಒಂದು ಮಣ್ಣಿನಲ್ಲಿ ನಾವು ಯಾವುದೇ ನಿರ್ಧಾರವನ್ನು ಕೈಗೊಂಡ್ರೆ ಖಂಡಿತವಾಗಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಅನುಗ್ರಹ ನಮಗೆ ಸದಾ ಇರ್ತದೆ. ಖಂಡಿತವಾಗಿ ನಾವು ಒಳ್ಳೆಯ ಕೆಲಸ ಮಾಡುವಾಗ ನಮಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣ ನಮಗೆ ಅನುಗ್ರಹಿಸುವ ಮೂಲಕ ನಮ್ಮ ಕನಸು ನನಸಾಗುವ ಮೂಲಕ ಇಂದು ಸಮಾಜ ಇಂದು ರಾಷ್ಟ್ರ ನಿರ್ಮಾಣದ ಕೆಲಸಕ್ಕೆ ನಾವೆಲ್ಲರೂ ಅನ್ಯ ಆಗೋಣ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಸಂಪೂರ್ಣವಾದ ಸಹಕಾರವನ್ನು ಹೆಚ್ಚಿಸುತ್ತಾ ನಿಮ್ಮ ಜೊತೆಗೆ ಸದಾ ಇದ್ದೇನೆ ಎಂಬ ಮಾತನ್ನು ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಶಾಸಕರಿಗೆ ಧನ್ಯವಾದಗಳು. ಮುಂದೆ ಬಾಂಗ್ಲಾದಲ್ಲಿ ನಡೆದಂತಹ ಹಿಂದೂಗಳ ಹತ್ಯೆಯನ್ನು ಈ ಸಂದರ್ಭದಲ್ಲಿ ನಾವು ಒಂದು ನಿಮಿಷದ ಮೌನ ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮುಖಾಂತರವಾಗಿ ಅವರ ಆತ್ಮಕ್ಕೆ ಪ್ರಾರ್ಥನೆಯ ಮುಖಾಂತರವಾದ ಸಂದೇಶ. ಹಿಂದೂ ಪರಿಷತ್ ಬಜರಂಗ ದಳ ಉಡುಪಿ ಜಿಲ್ಲಾ ವತಿಯಿಂದ ಬಾಂಗ್ಲಾದಲ್ಲಿ ನಡೆದಂತಹ ಹತ್ಯೆಯ ವಿರುದ್ಧ ಬೃಹತ್ ಪ್ರತಿಭಟನೆಯಲ್ಲಿ ನಮ್ಮೊಂದಿಗೆ ಸಿಂಡಿಕೇಟ್ ಸರ್ಕಲ್ನಿಂದ DC ಆಫೀಸ್ ತನಕ ಹೆಜ್ಜೆಯನ್ನು ಹಾಕಿದಂತಹ, ಅದೇ ರೀತಿಯಾಗಿ ಅಲ್ಲಿ ನಡೆದಂತಹ ಒಂದಷ್ಟು ಘಟನೆಯ ಬಗ್ಗೆ, ಅದೇ ರೀತಿಯಾಗಿ ನಾವು ಮುಂದೆ ಯಾವ ರೀತಿಯಾಗಿ ಅದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂತಹ ಉತ್ತಮ ಸಂದೇಶವನ್ನು ನೀಡಿದಂತಹ ಪರಮ ಪೂಜ್ಯ ವಜ್ರದೇಹಿ ಶ್ರೀಗಳಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಗೋರಕ್ಷಾ ಪ್ರಮುಖರಾದಂತಹ ಶ್ರೀಯುತ ಸುನಿಲ್ KR ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ದಿನೇಶ್ ಮೆಂಡನ್, ಅದೇ ರೀತಿಯಾಗಿ ಜಿಲ್ಲಾ ಸಂಚಾಲಕ ಆದಂತಹ ಶ್ರೀಯುತ ಚೇತನ್ ಪಿರಲ್ಕೆ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಜೊತೆಯಲ್ಲಿದ್ದು ಒಂದಷ್ಟು ಈ ವಿಷಯದ ಬಗ್ಗೆ ಸಂದೇಶವನ್ನು ಹಂಚಿಕೊಂಡಂತಹ ಮಾನ್ಯ ಶಾಸಕರಾದಂತಹ ಶ್ರೀಯುತ ಯಶ್ಪಾಲ್ ಸುವರ್ಣ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಭಾಜಪದ ಪ್ರಮುಖರಿದ್ದಾರೆ, ಹಾಗೆ ಸಂಘದ ಹಿರಿಯರಿದ್ದಾರೆ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಈ ಬಂದಿರುವಂತಹ ಎಲ್ಲ ಆತ್ಮೀಯ ಕಾರ್ಯಕರ್ತರಿಗೆ, ಆರಕ್ಷಕ ಸಿಬ್ಬಂದಿ ವರ್ಗದವರಿಗೆ, ಮಾಧ್ಯಮ ಮಿತ್ರದವರಿಗೂ ಕೂಡ ಒಂದೇ ಮಾತಿನ ಧನ್ಯವಾದ ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ. ಬಾಂಗ್ಲಾದೇಶದಲ್ಲಿ ದೀಪು ಚಂದ್ರದಾಸ್ ಇವರ ಹತ್ಯೆಯನ್ನು ಖಂಡಿಸಿ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಉಡುಪಿ ಜಿಲ್ಲಾ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ಸಿಂಡಿಕೇಟ್ ಸರ್ಕಲ್ನಿಂದ ಆರಂಭಗೊಂಡು DC ಆಫೀಸ್ನವರೆಗೆ ನಡೆದು ನಮ್ಮ ಪೂಜ್ಯರಾದಂತಹ ಶ್ರೀ ಪೂಜ್ಯ ರಾಜಶೇಖರನ ಸ್ವಾಮೀಜಿಯವರು ನಮಗೆ ಪ್ರತಿಭಟನಾ ಭಾಷಣವನ್ನು ಮಾಡ್ತಾ ಒಂದಷ್ಟು ವಿಚಾರಗಳನ್ನು ಹೇಳಿದರು. ನಮಗೆಲ್ಲ ಗೊತ್ತಿರುವ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಂತಹ ವಿಷಯಗಳನ್ನು ನಾನು ನೋಡಿರ್ಬೋದು. ಇಡೀ ಇವತ್ತು ದೇಶ ನೋಡಿದೆ ಯಾವ ರೀತಿಯಾಗಿ ಒಬ್ಬ ಹಿಂದುವನ್ನು ಇವತ್ತು ಜಿಹಾದಿಗಳು ಹತ್ಯೆ ಮಾಡಿದ್ದಾರೆ, ಯಾವ ರೀತಿಯಾಗಿ ಅವನನ್ನು ಬತ್ತಲೆ ಮಾಡಿಕೊಂಡು ಎಳೆದುಕೊಂಡು ಹೋಗಿ ಅವನನ್ನು ಸುಟ್ಟು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇಡೀ ಜಗತ್ತು ಒಂದು ಸಲ ಭಯಭೀತರನ್ನಾಗಿ ಮಾಡುವಂಥ ಪೈಶಾಚಿಕ ಕೃತ್ಯ ಇವತ್ತು ಬಾಂಗ್ಲಾದಲ್ಲಿ ನಡೆದಿದೆ. ಅದು ಯಾರ ಮೇಲೆ ಅಂತ ಕೇಳಿದರೆ ಅದು ಹಿಂದೂ ಸಮಾಜದ ಮೇಲೆ, ಹಿಂದೂ ವ್ಯಕ್ತಿಯ ಮೇಲೆ. ಇವತ್ತು ಈ ದೇಶದಲ್ಲಿ ಎಲ್ಲೋ ಒಂದು ಕಡೆ ಪ್ಯಾಲೆಸ್ತೇನ್ ಇರ್ಬೋದು, ಗಾಜಾಪಟ್ಟಿಯಲ್ಲಿ ನಡೆದಂತಹ ಯಾವ ಭಯೋತ್ಪಾದಕರಿದ್ದಾರೆ ಅವರ ಮೇಲೆ ನಡೆದಂತಹ ಆಕ್ರಮಣಗಳಿರ್ಬೋದು, ಅವರು ಅಲ್ಲಿ ಹತ್ಯೆಗಳಾದಾಗ ಇಲ್ಲಿ ಈ ದೇಶದಲ್ಲಿ ಪ್ರತಿಭಟನೆಗಳಾಗುತ್ತೆ, ಪ್ರತಿಭಟನಾ ಮೆರವಣಿಗೆಗಳಾಗುತ್ತೆ, ಕಲ್ಲಸೆತಗಳಾಗುತ್ತೆ. ಆದರೆ ಒಬ್ಬ ಅಮಾಯಕನನ್ನು, ಒಬ್ಬ ಹಿಂದುವನ್ನು ಬಾಂಗ್ಲಾದಲ್ಲಿ ಹತ್ಯೆ ಮಾಡಿದ್ದಾರೆ. ಆದರೆ ಇವತ್ತು ಯಾರು ಕೂಡ ಒಬ್ಬ ಬುದ್ಧಿಜೀವಿ ಇರ್ಬೋದು ಅಥವಾ ಇಲ್ಲಿರುವಂತಹ ಯಾವ ಮಾಧ್ಯಮಗಳಲ್ಲಿ ಇರುವಂತಹ ವ್ಯಕ್ತಿಗಳಿರ್ಬೋದು,
ಯಾರು ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇಲ್ಲ. ಯಾವ ರೀತಿಯಾಗಿ ಬಹಿರಂಗವಾಗಿ ಅಮಾನವೀಯವಾಗಿ ಒಬ್ಬ ಹಿಂದುವನ್ನು ಹತ್ಯೆ ಮಾಡಿದರೆ, ಇವತ್ತು ಕೂಡ ಒಬ್ಬ ಹಿಂದುವನ್ನು ಹತ್ಯೆ ಆಗಿದೆ. ನಿರಂತರವಾಗಿ ಎಲ್ಲಿ ಗಲಭೆಗಳಾಗುತ್ತೆ, ಯಾವುದೇ ಹಿಂದುವಿಗೆ ಪಟ್ಟದಂತಹ ಗಲಭೆಗಳು ಬಾಂಗ್ಲಾದಲ್ಲಿ ಆಗುತ್ತೆ. ಆದರೆ ಆ ಗಲಭೆಗಳಾಗದಾಗ ದಾಳಿ ಯಾರ ಮೇಲೆ ಅಂತ ಕೇಳಿದರೆ ಹಿಂದೂಗಳ ಮೇಲೆ, ಹಿಂದೂ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರಗಳು, ಅನಾಚಾರಗಳು ಇವತ್ತು ನಿರಂತರವಾಗಿ ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ. ನಾವು ಕೇಂದ್ರ ಸರ್ಕಾರವನ್ನು ಆಗ್ರಹಿಸ್ತೇವೆ ಇವತ್ತು ದಯವಿಟ್ಟು ಈ ಯಾವ ಹತ್ಯೆಗಳು ನಡೀತಾ ಇದೆ ಇದನ್ನು ತಡೆಯುವಂಥ ಕೆಲಸವನ್ನು ಮಾಡಬೇಕು. ಮತ್ತು ವಿಶ್ವ ಹಿಂದೂ ಪರಿಷತ್ ಇಡೀ ದೇಶಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಮಾಡಿದೆ. ಇವತ್ತು ಒಂದಷ್ಟು ಕಾರ್ಯಕರ್ತರು ಬಾಂಗ್ಲಾ ಗಡಿಯ ತನಕ ತಲುಪಿದ್ದಾರೆ. ಇವತ್ತು ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಮತ್ತು ಆ ಎಲ್ಲ ನಿರ್ಧಾರಗಳಿಗೆ ಇಡೀ ದೇಶದಲ್ಲಿರುವಂಥ ಹಿಂದೂಗಳು, ಇಡೀ ವಿಶ್ವ ಹಿಂದೂ ಪರಿಷತ್ ಪೂರ್ಣವಾಗಿ ಬೆಂಬಲಕ್ಕೆ ನಿಲ್ತದೆ ಮತ್ತು ಆ ಹತ್ಯೆಯನ್ನು ಖಂಡಿಸ್ತದೆ ಎನ್ನುವಂಥ ಮಾತನ್ನೇ ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇವೆ.